ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ಕಾರ್ ವಾಶ್ ಮಾಡೋಣ ಅಂತ ಹೇಳಿ ಕಾರ್ ವಾಶ್ ಮಾಡ್ತೀನಿ. ಅಂದರೆ ತುಂಬ ಧೂಳಾಗ್ಬಿಟ್ಟಿದೆ ನೋಡಿ. ಯಾವುದೋ ಒಂದು ಮರದ ಕೆಳಗಡೆ ನಿಲ್ಸಿದೆ, ಒಂದು ವಾರ ಅಲ್ಲೇ ಬಿಟ್ಟಿದೆ. ಒಂದು ವಾರ ಅಲ್ಲೇ ಬಿಟ್ಟಿರೋದಕ್ಕೆ ಪಕ್ಷಿಗಳೆಲ್ಲ ಮೇಲ್ಗಡೆ ಕೂತ್ಕೊಂಡು ಫುಲ್ಲು ಗಲೀಜು ಮಾಡಾಕ್ಬಿಟ್ಟಿದ್ದಾವೆ ನೋಡಿ. ಫುಲ್ಲು ಟಾಪೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಇಂಟೀರಿಯರ್ಗಳಲ್ಲಿ ಸ್ವಲ್ಪ ಧೂಳಾಗಿತ್ತು ಅಂದರೆ ಕಾಲು ಕೆಳಗಡೆ ಅಲ್ಲೆಲ್ಲ ಧೂಳಾಗಿದೆ ನೋಡಿ. ಅದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಯಾಕ್ಯೂಮ್ ಕ್ಲೀನರಲ್ಲಿ ಇವಾಗ ಕ್ಲೀನ್ ಮಾಡ್ತೀನಿ. ಫಸ್ಟು ನೋಡೋಣ ವ್ಯಾಕ್ಯೂಮ್ ಕ್ಲೀನರಲ್ಲಿ ವರ್ಕ್ ಆಗುತ್ತಾ ಅಂತ. ಹೈ ಬ್ಲೋವರ್ ಹಾಕೊಂಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ಬ್ಲೋವರ್ ಇದೆಯಾ? ಚೇಂಜ್ ಮಾಡೋದು ಹಿಂಗೆ ಮರ್ತುಬಿಟ್ಟಿನಲ್ಲ. ಏನು ಅದೇನಿಲ್ಲ, ಈ ಕಡೆ ಹಾಕೋದು ಅಷ್ಟೇ. ಬ್ಲೋವರ್ ಬೇಡ, ವ್ಯಾಕ್ಯೂಮ್ ಬೇಕು. ಅದರಿಂದಾಗಿ ಅದು ಇವಾಗ ಎಳೀತಲ್ಲ. ಗೈಸ್ ನೋಡಿ, ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ ಮಾಡೀನಿ. ಆದರೂ ಕೂಡ ಧೂಳೆಲ್ಲ ಹೋಗಿದೆ. ಬಟ್ ಆ ಥರ ಒಂಥರ ಈ ಥರ ಆಗಿದೆ ನೋಡಿ. ಇದು ಏನಂತಾರೆ, ಇದೆಲ್ಲ ಬಟ್ಟೆಲಿ ಒರೆಸಿದ್ರೆ ಹೋಗೋದು, ಬಟ್ ವ್ಯಾಕ್ಯೂಮಲ್ಲಿ ಬರೋಲ್ಲ ಅದು. ಅದರಿಂದಾಗಿ ಇವಾಗ ಬಟ್ಟೆ ತಗೊಂಡು ಒರೆಸ್ಕೊಂತೀನಿ. ಫಸ್ಟು ಮೇಲೆಲ್ಲ ನೀಟಾಗಿ ಕ್ಲೀನಾಗಿ ಡೋರು ಎಲ್ಲ ನೀಟಾಗಿ ಒರೆಸ್ಕೊಂಡು ಆದ್ಮೇಲೆ ಲಾಸ್ಟ್ಗೆ ಅದು ಒರೆಸ್ತೀನಿ. ಯಾಕೆಂತಂದರೆ ಕೆಳಗಡೆ ಸ್ವಲ್ಪ ಧೂಳು ಜಾಸ್ತಿ ಆಗಿದೆ, ಮೇಲೆಲ್ಲ ಅಷ್ಟು ಧೂಳಿಲ್ಲ ನೋಡಿ. ಸುಮ್ಮನೆ ನೀಟಾಗಿ ನೀಟಾನಕ್ಕೆ ಕ್ಲೀನ್ ಮಾಡಬೇಕು. ಏನು ಮಾಡ್ಬೇಕು ಹೇಳು? ಸೈಕಲ್ ತೊಳಿಬೇಕಾ? ಕಾರ್ ತೊಳಿಯೋದಲ್ಲೇ ನೀನು ಸೈಕಲ್ ನಾನೇ ತೊಳಿಬೇಕಾ? ನೀನು ತೊಳಿ ಬಂದೆ ನೀನೇ ಬೈಲಿ. ತೊಳಿಯೋಕೆ ಬರಲ್ವಾ? ಓಡ್ಸೋಕೆ ಬರೋದಾ? ತಿಳ್ಕೊಂಡೋಗಿ ನಿನ್ಸೋಗಲಿ. ಫಸ್ಟು ಕಾರ್ ತೊಳಿತೀನಿ, ಆಮೇಲೆ ಲಾಸ್ಟಿಗೆ ತೊಳೆಯೋದಾಯ್ತಾ? ಕರೆಕ್ಟಾಗಿ ನಿನ್ಸು, ಕೆಳಗೆ ಅಲ್ಲಿ ನಿನ್ಸು, ಅಲ್ಲಿಗೆ ನಿನ್ಸು. ಮೊನ್ನೆ ಅಲ್ಲಿಗೆ ಯಾಕೆ ನಿಂಗೆ ಗೊತ್ತಾಯಿಲ್ವಾ? ನೋಡಿ, ನಮ್ಮ ಶೋಯಿನ ಸೈಕಲ್ ತೊಳಿಬೇಕಂತೆ. ಏನಂತ ಗಲೀಜೇನು ಆಗಿಲ್ಲ ಮೊನ್ನೆ, ಆದರೆ ರೆಸ್ಟ್ ಹಿಡಿದ್ಬಿಟ್ಟೈತೆ ಅಷ್ಟೇ. ಎಲ್ಲ ಓಡಿಸಲ್ಲ ನೀನು ಅದಕ್ಕೆ ಅಲ್ವಾ? ಗಲೀಜಾಗೈತಲ್ಲ, ಅದಕ್ಕೆ ತೊಳಿಬೇಕಾ? ಹ್ಞೂ ಆಯ್ತು, ಸರಿ ಬಿಡು, ಆಮೇಲೆ ತೊಳಿತೀನಿ. ಫಸ್ಟ್ ಕಾರ್ ತೊಳಿತೀನಿ ನೋಡಿ. ಈಗ ಆಚೆ ತಗೊಂಬಂದು ಹಾಕಿದ್ದೀನಿ, ಪೈಪ್ ಹಾಕಿದ್ದೀನಿ. ಈಗ ಆಚೆ ಕಡೆ ಫುಲ್ಲು ನೀಟಾಗಿ ತೊಳಿಬೇಕು. ಟೇಪ್ ಇಟ್ಟಿದೆ ಎಲ್ಲೋ. ಏಮನ್ನಿ ಅದು ಎಲ್ಲಿತ್ತದು? ಕಾರ್ಗಿರಲ್ಲಿತ್ತ ಮೊನ್ನೆ ಅದು? ಮತ್ತೆ ಅಲ್ಲಿ ಬಿದ್ದಿತ್ತಾ? ಅಲ್ಲಿ ಅದ್ರ ಸಂದಿಗೆ ಹೊಟ್ಟಬಿಡೈತೆ, ಗೇಟ್ ಸಂದಿಗೆ ಗೇಟ್ ತೆಗ್ದಿದ್ನಲ್ಲ, ಅದಕ್ಕೆ ಬಂದೈತೆ ಆಚೆಗೆ. ಅಷ್ಟೇಯಾ? ಹಚ್ಚುತ್ತೆ ಹತ್ತಲ್ಲ ಮನೆ ಅದು. ಹ್ಞೂ ಏನು ಟೇಪ್ ಹಂಗೆ ಬಿಟ್ಬಿಡೋಣ? ಬಿಸಿಲಿಗೆಲ್ಲ ಪೈಪೆಲ್ಲ ಹೊಲ್ಟತ್ತ ಮೊನ್ನೆ, ಹೊಲ್ಟಾಗುತ್ತೆ ಎಲ್ಲ ಹೊಡೆದ ಬಿಡ್ತತೆ. ಹ್ಞೂ ತೆಗಿಬೇಕು. ಆನ್ ಮಾಡು. ಈ ಕಡೆಗೆ ಆನ್ ಮಾಡೋದು, ಆ ಕಡೆಗೆ ತಿರ್ಗೋ ಸರಿಯಾಗಿ ಬರುತ್ತೆ. ಬಂತಾ? ಇಲ್ಲ ಬರಲಿಲ್ಲ ಮೊನ್ನೆ. ನೀರು ಖಾಲಿ ಆಗಿಲ್ಲ ಪೈಪೆಲ್ಲ ಮಡ್ಸ್ಕೊಂಡಾಯ್ತು ನೋಡು. ಇದೆಲ್ಲ ಬಿಡಿಸ್ಬೇಕು ಈಗ. ಇದೆಲ್ಲ ಬಿಡಿಸಿದ್ರೆ ನೀರು ಬರೋದು.
ಬಂತಾ? ಇನ್ನೂ ಇಲ್ಲ. ಹ್ಞೂ ಏಯ್ ಬೋಳ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಗಾಯ್ಸ್. ಸಾಕ್ತಾ ಕೈ ತೊಳ್ಕೊಬ ನೋಡ. ಪಟಾಕಿದೆಲ್ಲ ಏನೋ ಮಾಡ್ಕೊಂಡಿದ್ದೀನಿ ನೋಡಿ, ಕೈಯೆಲ್ಲ ನೀಟಾಗಿ ತೊಳ್ಕೊ. ಹೋಗುತ್ತಾ ಅದು? ಆಯ್ತು ಬಿಡು. ಹಾಕ ಇಟ್ಟು ಮತ್ತೆ ಏನಿದು ಆಗಿಲ್ಲ ಅಂತಲ್ಲ? ಏನಿದು ಏನಿದು ಆಗಿಲ್ವಾ? ಮತ್ತೆ ತೊಳ್ಕ. ಹೌದು. ಹಾಂ ಸಾಕು ನಡಿ. ಚಿನ್ನಿ ಬಟ್ಟೆ ತಗೊಂಬರಮಲ್ಲೊಂದು. ನೋಡಿ, ಈ ಥರ ಚಿಕ್ಕ ಚಿಕ್ಕ ಮಕ್ಕಳು ಇರೋಂಥ ಟೈಮಲ್ಲಿ ಎಲೆಕ್ಟ್ರಿಕಲ್ ವಸ್ತುಗಳನ್ನ ನಾವು ಯೂಸ್ ಮಾಡೋದ ಮೇಲೆ ಅದನ್ನು ನೀಟಾಗಿ ನೋಡ್ಕೋಬೇಕು. ನೋಡಿ, ನನಗೆ ಗಮನನೇ ಇಲ್ಲ ಅಲ್ಲಿ. ನಾನು ಮಾಮೂಲಿ ಕಾರ್ ತೊಳೆಯೋಕೆ ಹೊರಟೋಗ್ಬಿಟ್ಟಿನಿ. ಬಟ್ ನಮ್ಮ ಶೋಯಿನಿ ಬಂದು ಅದ್ರ ಹತ್ರ ಆಟ ಆಡ್ತಾಯಿದ್ದೆ. ಒಂದೇನಪ್ಪ ಅಂತಂದರೆ ನಾನು ಪ್ಲಗ್ ತೆಗ್ದೀನಿ. ಪ್ಲಗ್ ತೆಗಲಿಲ್ಲ ಅಂತಂದರೆ ಏನಾರು ಒಂದು ಡೇಂಜರ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ದಯವಿಟ್ಟು ಇಂಥದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸಬೇಕು. ನೋಡಿ, ನಾನು ಪ್ಲಗ್ ತೆಗ್ದೀನಿ. ಅಕಸ್ಮಾತ್ ಏನೋ ಪ್ಲಗ್ ತೆಗಿದಂಗೆ ಮರ್ತು ಹೊರಟೋಗ್ಬಿಟ್ಟಿದ್ರೆ ಏನಾರು ಹೆಚ್ಚು ಕಮ್ಮಿ ಆಗಿರೋ ಕಷ್ಟ ಆಗೋದು. ಅದರಿಂದಾಗಿ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಮಕ್ಕಳು ಹತ್ರ ಹುಷಾರಾಗಿರಲಿ. ಇಲ್ಲೆಲ್ಲ ಬಟ್ಟೆ ಇಟ್ಟಿದ್ದಕ್ಕೆ ನಮ್ಮ ಅದ್ರಾಗ ಐತೆ ನೋಡಮ್ಮ. ಅದ್ರಲ್ಲಿ ಒಂದು ಇರೋದು ಬಟ್ಟೆ ಕೊಡಮ್ಮ. ಒಂದು ಕೊಡು, ಒಂದು ಸಾಕು. ಆರೆಂಜ್ ಕೊಡು, ಆರೆಂಜ್. ನೋಡಿ, ಇವೆಲ್ಲ ಕಾರ್ ತೊಳೆಯಕ್ಕಂತ ತಗೊಂಬಂದಿರೋ ಬಟ್ಟೆ ಅವೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಇವಾಗ ಶಾಂಪು ಹಾಕಿ ನೀಟಾಗಿ ತೊಳೆಯೋಣ. ನೋಡಿ, 3 ಶಾಂಪು ತೊಗೊಂಡಿದ್ದೀನಿ. ₹3 ಕಾರ್ ಕ್ಲೀನಿಂಗ್ ಇವತ್ತು. ನೋಡಿ, ಇವಾಗ ನೀರು ಬಿಡೋದು ಇದಕ್ಕೆ. ಅಂದರೆ ಸೋಪ್ ವಾಟರ್ ಮಾಡಿ, ಶ್ಯಾಂಪು ವಾಟರ್, ಸೋಪ್ ವಾಟರ್ ಅಲ್ಲ. ಸಾಕು. ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಏನಕ್ಕೆಂದ್ರೆ ಗಲೀಜು ಜಾಸ್ತಿ ಆಗಿತ್ತಲ್ಲ ಅದಕ್ಕೆ. ಗೈಸ್ ನೋಡಿ, 90% ಕ್ಲೀನ್ ಮಾಡಿದಾಯಿತು. ನಮ್ಮ ಭವ್ಯ ಎಲ್ಲ ಬಂದು ಇವಾಗೆಲ್ಲ ಮ್ಯಾಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಇವಾಗ ಸೊ ಮ್ಯಾಟೆಲ್ಲ ಕ್ಲೀನ್ ಮಾಡಲಿ. ನೋಡಿ, ಇವಾಗ ಲಾಸ್ಟ್ ಕೆಲಸ ಏನಪ್ಪ ಅಂತಂದರೆ ಒಂದು ಒಣಗಿರೋ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಡ್ಬೇಕು. ಏನಕ್ಕೆ ಅಂತಂದರೆ ಬಿಸಿಲು ಜಾಸ್ತಿ ಇದಲ್ಲ, ವಾಟ್ರ್ ಡ್ರಾಪ್ಸ್ ಎಲ್ಲ ಹಂಗಂಗೆ ಮಾರ್ಕ್ ಆಗಿಬಿಡ್ತದೋ. ಅದಕ್ಕೋಸ್ಕರ ಒಂದು ಸ್ವಲ್ಪ ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಕ್ಲೀನಾಗಿ ಕೂತ್ಕೊಳುತ್ತೆ. ಪಾಲಿಶೆಲ್ಲ ಹಾಕಲ್ಲ, ಪಾಲಿಶ್ ಹಾಕೋಲ್ಲ, ವೈಟ್ ಹೋಗುತ್ತೆ. ಅದಕ್ಕೋಸ್ಕರ ಪಾಲಿಶನ್ನು ಯೂಸ್ ಮಾಡೋಲ್ಲ. ಬಟ್ ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಬೇಕು. ಚಿನ್ನಿ ಕೊಡಮ್ಮ ಬಟ್ಟೆ ತಮ್ಮ ಇನ್ನೊಂದು. ಅದರಲ್ಲಿ ಐತೆ ಬ್ಯಾಗಲ್ಲಿ. ಶೋಯಿನಿ ಬ್ಯಾಗಲ್ಲಿ. ಬ್ಯಾಗಲ್ಲಿ ಐತೆ. ಗಾಡಿ ವರ್ಷ ತಗೊಳಮ್ಮ. ಕೊಡಮ್ಮ. ಮೊದಲು ಗ್ಲಾಸೆಲ್ಲ ನೀಟಾಗಿ ಒರೆಸ್ಕೊಬೋಣ. ಗ್ಲಾಸೆಲ್ಲ ಜಾಸ್ತಿ ನೀರು ಡ್ರಾಪ್ ಕಾಣೋದು. ನೋಡಿ, ಕಾರ್ ಆಲ್ಮೋಸ್ಟ್ ಅಲ್ಲಿ ತೊಳೆದಿದ್ದಾಯ್ತು. ಇನ್ನೊಂದು ಮ್ಯಾಟೆಲ್ಲ ತೊಳೆದಾಕೈತೆ. ಮ್ಯಾಟೆಲ್ಲ ಒಣಕೊಂಡ್ಮೇಲೆ ಒಳಗಡೆಗೆ ಹಾಕೋದು ಅಷ್ಟೇ.
ಗಾಡಿ ನೋವು ಒಂದು ಸತಿ ತೊಳೆಯೋಣ ನಮ್ಮ ಮನಸ್ಸು, ಬಟ್ ಇನ್ನೊಂದು 500 ಕಿಲೋಮೀಟ್ರ್ ಸರ್ವಿಸ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಏನು ಬೇಡ ಅಂತ ಬಿಟ್ಟಿನಿ. ಲೈಟಾಗಿ ಗಲೀಜಾಗಿತ್ತು, ಅಷ್ಟೇನು ಗಲೀಜಾಗಿಲ್ಲ. ನಮ್ಮ ಶೋಯಿನಿ ಸೈಕಲ್ ತೊಗೊಂಡು ಪಾಪ ತಗೊಬಂದಿತ್ತು ತೊಳ್ಕೊಡು ಅಂತ, ತಗೊಂಬೋಣ. ಸೀಟ್ ಒಂದು ಲೂಸ್ ಆಗಿದೆ, ಆಮೇಲೆ ತಗೊಂಡೋಗಿ ಟೈಟ್ ಮಾಡಿಸ್ಕೊಬರ್ಬೇಕು. ಇಲ್ಲೇ ತೊಳಿಲ್ಲ ಇದು, ಎಟ್ಕೋತ ಪೈಪು ತಮ್ಮ. ಶೋಯಿನಿ ಶೋಯಿನಿ ಎಲ್ಲ ಆಯ್ತಪ್ಪ. ಸೋಪ್ ಏನು ಹಾಕೋದು ಬೇಡ, ಸೋಪು ಶಾಂಪು ಏನು ಬೇಡ, ಸುಮ್ಮನೆ ನೀರು ಇಳ್ಬಿಟ್ಟು ಬಿಡೋಣ, ಧೂಳೆಲ್ಲ ಹೋಗುತ್ತೆ. ಸೀಟ್ ಲೂಸ್ ಆಗೈತೆ, ಅದಕ್ಕೆ ತುಳಿಯೋಕ್ಕಾಗ್ತಾಯಿಲ್ಲ, ಅದಕ್ಕೆ ಸುಮ್ಮನೆ ನಿಲ್ಸೈತದು. ಮತ್ತು ಹೆಂಗಾದ್ರೂ ಮಾಡಿ ರೆಡಿ ಮಾಡಿಸ್ಬೇಕು ಇವತ್ತು ಅದನ್ನ. ನೋಡಿ ಫೈನಲ್ ನೀಟಾಗಿ ರೆಡಿ ಆಗಿದೆ. ಅದೇ ಒಂದೊಂದು ಹತ್ರ ನೀಟಾಗಿ ಒರ್ಸೋಕ್ಕಾಗಿಲ್ಲ, ನೀರು ಇನ್ನೂ ಸೋರ್ತಾ ಇದೆಯಲ್ಲ, ಅದೆಲ್ಲ ಹಾಗೆ ಹೋಗ್ತಾಯಿದೆ, ಅದೆಲ್ಲ ಡ್ರಾಪ್ಸ್ ಹಂಗೆ ಉಳ್ಕೊಳುತ್ತೆ, ನೀರೆಲ್ಲ ಸೋರೈತೆ ಎಲ್ಲ. ಅದು ಹಾರ್ಡ್ ವಾಟರ್ ಬೇರೆ ಇಲ್ಲಿ ನಮ್ಮ ಮನೆ ಹತ್ರ, ಅದಕ್ಕೋಸ್ಕರ. ನೋಡಿ ಫೈನಲಿ ಕಾರನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನಾಗಿ ನಿಲ್ಲಿಸಿದ್ದೀನಿ. ನೋಡಿ ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.